ಮೊದಲನೇದಾಗಿ ಪತಿ ಸರ್ ಅವರಿಗೆ ನಮಸ್ಕಾರಗಳು. ನನ್ನ ಹೆಸರು ಪವಿತ್ರ ಅಂತ ಹೇಳಿ. ನಾನು ಮೊದಲಿಂದ ಚೆನ್ನಾಗಿತ್ತು ನನ್ನ ಆರೋಗ್ಯ. ಆದರೆ ನಂದು ರೀಸೆಂಟಾಗಿ ಮೊದಲಿಂದ ಚೆನ್ನಾಗಿತ್ತು. ನನಗೆ ಏನಂದ್ರೆ 16 ವರ್ಷದಿಂದ ನನಗೆ ಸ್ವಲ್ಪ ಆರಾಮಿದ್ದಿಲ್ಲ. ಫುಲ್ಲು ಆರಾಮಿಲ್ದಂಗೆ ಆಗ್ಬಿಟ್ಟು. ಅವಾಗ ಮೊದಲೆಲ್ಲ ಚೆನ್ನಾಗಿದ್ದೆ, ಆರೋಗ್ಯವಾಗಿದ್ದೆ. ಆಮೇಲೆ 16 ವರ್ಷದಿಂದ ಚೆನ್ನಾಗಿಲ್ಲ. ಅವಾಗ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಯಿತು ನನಗೆ. ಅವಾಗಿಂದ ಬಂದು ಫುಲ್ಲು ಟಿ ವಿ ಪೇಷಂಟ್ ಥರ ಆಗಿಬಿಟ್ಟೆ ನಾನು. ಫುಲ್ಲು ಟಿ ವಿ ಪೇಷಂಟ್ ಥರ ಆಗಿ ಅವಾಗ ಏನಾಯ್ತು ಅಂದರೆ, ನಮ್ಮ ಮನೆಯವ್ರಿಗೆ ಅದೇ ಹೊರಗಡೆ ಎಲ್ಲ ತೋರಿಸ್ತಾ ಇದ್ರು, ಡಾಕ್ಟ್ರ್ ಹತ್ರ ಎಲ್ಲ ತೋರಿಸಿದ್ರು. ಆದ್ರೂ ಕಡಿಮೆ ಆಗಲಿಲ್ಲ. ಆದ್ರೂ ಮತ್ತೆ ಅಲ್ಲಿಗೆ ಹೋಗೋಣ, ಕುರುಗಡೆಗೆ ಹೋಗೋಣ, ಅಲ್ಲಿ ಚೆನ್ನಾಗಿ ಇದು ಮಾಡ್ತಾರೆ, ಅದು ಹಾಕ್ತಾರೆ, ಇದು ಕುಡಿಸಿ, ಆದರೆ ಏನೂ ಚೆನ್ನಾಗಾಗಲಿಲ್ಲ. ಇರಲಿ ಬಿಡು, ಎಷ್ಟು ತೋರಿಸಿದ್ರು ಅಷ್ಟೇ ಆಯ್ತಂತೇಳಿ ನಮ್ಮ ಅಪ್ಪವರು ಸುಮ್ಕಾಗ್ಬಿಟ್ರು. ಮತ್ತು ಆಮೇಲೆ ಇನ್ನೊಂದು ಸಾರಿ ಬಂದು ಬಳ್ಳಾರಿಯಲ್ಲಿ ಒಂದು 4-5 ಡಾಕ್ಟ್ರು ಹತ್ರ, ದುರ್ಗಂಗುಡಿ ಹತ್ರ ಸಾಯಿ ಹಾಸ್ಪಿಟ್ಲ್ ಅಂತ ಇದೆ, ಅಲ್ಲಿನೂ ಒಂದ್ಸರಿ ತೋರಿಸಿದ್ರೆ ಅವರು ಎಲ್ಲ ಟ್ಯಾಬ್ಲೆಟ್ ಕೊಟ್ಟರು, ಎಲ್ಲ ಕೊಟ್ಟರು, ಸರಿ ಆಯಿತು. ಒಂದು ತೋರಿಸಿದ್ಮೇಲೆ 2-3 ದಿನ ಆರಾಮಿರ್ತೀನಿ. ಆದಮೇಲೆ ನೆಕ್ಸ್ಟ್ ವೀಕ್ ಆದಮೇಲೆ ನೆಕ್ಸ್ಟು ಗುಳಿಗೆ ತೊಗೊಂಡ್ರೆ ವಾಪಸ್ಸು ಇನ್ನೂ ನೋವು ಜಾಸ್ತಿನೇ ಆಗ್ತಿತ್ತು. ನನಗೆ ಆರಾಮನೇ ಇರ್ತಿದ್ದಿಲ್ಲ, ಆ ಥರ ಆಗ್ತಿತ್ತು. ಯಾಕಂದರೆ ಫುಲ್ಲು ಆಯಾಸ ಬರ್ತಿತ್ತು. ಮನುಷ್ಯಳು ಹೆಂಗಂದ್ರೆ, ಮಾಮೂಲು ಉಸಿರಾಡೋಕ್ಕಿಂತ ಈಗ ಮಾಮೂಲು ಉಸಿರಾಡ್ತೀವಿ, ಬರೀ ಉಸಿರೇ ಕೇಳಿಸ್ತಿದೆ. ಈಗ ವಾಯ್ಸ್ ಮಾತಾಡ್ತೀನಲ್ಲ, ಅದೇ ಉಸಿರು ಸೇಮ್ ಉಸಿರು ಹೆಂಗೋ ಜೋರ ಫುಲ್ಲು ಅಷ್ಟು ಉಸಿರು ಕೇಳಿಸ್ತಾ ಇದೆ ನಂದು. ನಮ್ಮಮ್ಮ ಒಂದಿನ ಊಟ ಮಾಡಂತ, ಬೆಳಿಗ್ಗೆಯಿಂದ ಊಟ ಮಾಡಿಲ್ಲ, ಕೊಟ್ಟಿದ್ದಾಳೆ. ಮೊಸರು ಅನ್ನ ಇಟ್ಟು ಕೊಟ್ಟಿದ್ದಾಳೆ ಊಟ ಮಾಡಂತ. ಊಟ ಮಾಡಕತ್ತೀನಿ, ಊಟ ಮಾಡೋಕ್ಕಾಗ್ತಾ ಇಲ್ಲ, ಬಾಯಾಗ ಇಟ್ಕೊಂತೀನಿ, ಆ ಉಸಿರೇ ಜಾಸ್ತಿ ಐತೆ. ನಮ್ಮಮ್ಮ ಬಡಿತಿದ್ದಾಳೆ ಮತ್ತೆ ಹಿಂದ್ಗಡೆ ಬಂದು, ಯಾಕೆ ಹಂಗೆ ಉಸಿರಾಡ್ತೀಯ, ಎದಕ್ಕೆ ಹಂಗೆ ಮಾಡ್ತೀಯ, ಏನೇನು ದೆವ್ವಾಗಿನ ಬಂದತ್ತಾ ನಿಮಗೆ, ಏನಾಗೈತೆ ಅಂತಂದೇಳಿ ಭಯಕತ್ಬಿಟ್ಟಾಳೆ. ಬಂದು ಬಡ್ದು ಭಯಕತ್ಬಿಟ್ಟಾಳೆ. ನಾನೇನು ಮಾಡಬೇಕು, ನನಗೆ ಹೋಗ್ತಾನೆ ಇಲ್ಲ. ಏನು ಊಟ ಮಾಡೋಕೆ ಹೋದ್ರಲ್ಲ ನನಗೆ ಹೋಗೋಕೆ, ನನಗೆ ಆಗ್ತಾನೆ ಇಲ್ಲ. ಆದ್ರೂ ನನಗೇನು ಬೇಡ ಅಂತೇಳಿ ವಾಪಸ್ ಇಟ್ಬಿಟ್ಟೆ ಹಿಂದ್ಗಡೆ. ನಾನೇನು ತಿನ್ನಲ್ಲ ಅಂತಂದೇಳಿ ವಾಪಸ್ ಇಟ್ಮೇಲೆ, ಆಮೇಲೆ ನಮ್ಮಪ್ಪವ್ರು ಬಂದು ಹೊರಗಡೆಯಿಂದ ಸ್ವಲ್ಪ ತೊಗೊಂಬಂದರು, ಎಳ್ನೀರು ತೊಗೊಂಬಂದರು. ಎಳ್ನೀರು ಕುಡಿಸಿದ್ರು ಸ್ವಲ್ಪ. ಅವಾಗ ಸ್ವಲ್ಪ ನಿಧಾನ ಆಯಿತು. ಆದಮೇಲೆ ಸ್ವಲ್ಪ ಹೊರಗಡೆ ಬಳ್ಳಾರಿಯಲ್ಲಿ ಬಂದು ಇದು ಮಾಡಿದ್ವಿ, ಎಲ್ಲ ತೋರಿಸಿದ್ವಿ. ಅಲ್ಲಿನೂ ಅದೇ ಮಾಮೂಲು 1 ದಿನ 2 ದಿನ ಗುಳಿಗೆ ಕೊಡ್ತಾರೆ, 3ನೇ ದಿನ ಮತ್ತೆ ಇದ್ದಂಗೆ ಆರಾಮಿಲ್ದಂಗೆ ಆಗುತ್ತೆ. ಆಮೇಲೆ ಬಂದು ಇದು ಯಾವುದು ಹಾಸ್ಪಿಟ್ಲಲ್ಲಿ ತೋರಿಸಿದ್ವಿ. ಅದು ಯಾಕಂದರೆ ಇದು ಸ್ವಲ್ಪ ಆಯಾಸ ಕಡಿಮೆ ಆಯಿತು. ತೋರಿಸಿದ್ಮೇಲೆ ಸಾಯಿ ಹಾಸ್ಪಿಟ್ಲ್ ಹತ್ರ ತೋರಿಸಿದ್ವಿ, ಆಯಾಸ ಕಡಿಮೆ ಆಯಿತು. ಆಯಾಸ ಕಡಿಮೆ ಆದಮೇಲೆ ಮಾಮೂಲು ಲೇಡೀಸ್ ಮಂತ್ಲಿ ಇರುತ್ತಲ್ಲ, ಆ ಥರ ಏನು ನಾನು 1 ವರ್ಷವರೆಗೂ ಇದು ಆಗಿಲ್ಲ. ಮೊದಲು ನಾನು 1 ವರ್ಷ ಹೊರಗಡೆ ಜನ ನೋಡಿದರೆ, ಏನು ನಿಮ್ಮ ಮಗಳಿಗೆ ಏನು ಹಂಗ, ಏನು ಕತೆ, ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿದ್ದಾರೆ. ನನಗೇನು ಗೊತ್ತಿಲ್ಲ, 16 ವರ್ಷದಾಗ ಏನಿಲ್ಲ, ನನಗೆ ನಾಲೆಡ್ಜೇ ಇಲ್ಲ. ಫಸ್ಟ್ ಆಫ್ ಆಲ್ ಏನು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿ ಆಯಮ್ಮ ಹೇಳ್ತಿದ್ದಾಳೆ, ಅಲ್ಲಮ್ಮ ನೀನು 1 ವರ್ಷ ಆಗಿಲ್ಲ ಅಂತ ಹೇಳ್ತೀಯಲ್ಲ, ನಿನಗೆ ಸ್ವಲ್ಪನ ಆಯ್ತಾ ಅಂತಂದು ಕೇಳ್ತಿದ್ದಾಳೆ. ಏನು ಮೇಡಮ್, ನಮಗೇನು ಅರ್ಥ ಆಗ್ತಾ ಇಲ್ಲ ಅಂತ ಕೇಳಿದ್ರೆ, ಅಲ್ಲಮ್ಮ ನಿನಗೆ ಈಗ ನೀವು 1 ವರ್ಷವರೆಗೂ ಮಂತ್ಲಿ ಪ್ರಾಬ್ಲಮ್ ಆಗಿಲ್ಲ ಅಂದಮೇಲೆ ನಿನ್ನ ಮುಂದೆ ಮಕ್ಳು ಹೆಂಗಾಗ್ತಾವ, ನಿನ್ಗೆ ಹೆಂಗಿರ್ತೀನಿ ಮುಂದೆ ಜೀವನದಾಗ, ನಿನ್ನ ಮದುವೆ ಯಾರು ಮಾಡ್ಕೊಂಡು ಹೋಗ್ತಾರ ಅಂತ ಕೇಳಕತ್ತಿದ್ದಾರೆ ಅವರೆಲ್ಲ. ಹಂಗೆ ಕೇಳಿದ್ಮೇಲೆ ಆಮೇಲೆ ವಾಪಸ್ ಹೋಗಿ ಕೇಳಿದ್ರೆ, ನಾನು ಆಯಿತು ಮೇಡಮ್, ಏನು ಮಾಡ್ಬೇಕಂದ್ರೆ, ಏನಿಲ್ಲ OPD ಬರ್ಕೊಡ್ತೀನಿ, OPDಗೆ ಹೋಗ್ರಿ, OPD ಅಲ್ಲಿ ತೋರಿಸ್ಕೊರಿ, ನೀವು ಅಲ್ಲಿ ಚೆನ್ನಾಗಿ ನೋಡ್ತಾರ ಅಂತೇಳಿ ಅಲ್ಲಿ ಕಳಿಸಿದ್ರು. ಅಲ್ಲಿ ಕಳಿಸಿದ್ಮೇಲೆ ಹೊರಗಡೆ ಇನ್ನೊಂದ್ಸರಿ ಅಲ್ಲಿ ಅಶ್ವಿನಿ ಮೇಡಮ್ ಅಂತ ಹೇಳಿದ್ದಾರೆ, ಅಲ್ಲಿಗೆ ಹೋಗಿದ್ರೆ ಲೇಡೀಸ್ ಡಾಕ್ಟ್ರು ಚೆನ್ನಾಗಿ ನೋಡ್ತಾರೆ ಬಿಡ ಅಂತೇಳಿ ಅಲ್ಲಿಗೆ ಹೋಗಿದ್ವಿ. ಅಲ್ಲಿಗೆ ಹೋದ್ರೆ ಅವಾಗ ಏನಂದ್ರು, ಅವರಿದು ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಿದರು. ಸ್ಕ್ಯಾನಿಂಗ್ ಎಲ್ಲ ಮಾಡಿ ಅಲ್ಲಿ ನೋಡಿ, ಇಲ್ಲಮ್ಮ ನಿಂದು ಎಲ್ಲ ಚೆನ್ನಾಗಿದೆ, ಏನಂದರೆ ಆಗ್ತಾ ಇಲ್ಲ ಅಂದರೆ ನೀವು ಏನೋ ಪ್ರಾಬ್ಲಮ್ ಇದೆ, ಒಂದ್ಸರಿ ಎಲ್ಲ ಬಾಡಿ ಪೂರಾ ಸ್ಕ್ಯಾನ್ ಮಾಡ್ಬೇಕಂತೇಳಿ ಸ್ಕ್ಯಾನ್ ಮಾಡಿಸ್ತಾರೆ ಅಂತ ಹೇಳಿದ್ರು. ಆಗ ನಮ್ಮಪ್ಪ ಎಷ್ಟು ತೋರಿಸಿದ್ರು ಅಷ್ಟೇ ಐತೆ, ಮುಂದು ಇದ್ದಿದ್ದಲ್ಲ ಸತ್ತಿದ್ದಲ್ಲ ಅಂತಂದೇಳಿ ನಮ್ಮಪ್ಪ ಅವ್ರು ಅಂದರು. ಹಂಗಂದ್ಮೇಲೆ ನಮ್ಮಮ್ಮವ್ರು ಫುಲ್ಲು ಅವಾಗಿಂದ ಫುಲ್ಲು ಎಷ್ಟು ಡಾಕ್ಟ್ರ್ ಹತ್ರ ತೋರಿಸಿದ್ರು ರೊಕ್ಕ ಹೋಗ್ತಾ ಹೊರ್ತಾಗಿ ನಮ್ಮ ಮಗಳು ಆರಾಮಾಗಲ್ಲ ಅಂತೇಳಿ ಅವಾಗಿಂದ ನಮ್ಮಮ್ಮ ಫುಲ್ಲು, ಅವಾಗಿಂದ ನಮ್ಮಮ್ಮಗೂ ನನಗಂದರೆ ಫುಲ್ಲು ಜಗಳ ಮನೆಯಲ್ಲಿ. ಏನು ಮಾಡಿದ್ರು ಸೇರಲ್ಲ ಮನೆಯಲ್ಲಿ, ಆ ಥರ ಇರುತ್ತೆ ನಂದು ಮೊದಲಿನ ಜೀವನ. ಆಮೇಲೆ ಬಂದು ಒಂದಿನ ಫುಲ್ಲು ಸಂಡೇ ದಿನ ಅದು ಏನಾಯಿತು ಅಂದರೆ, ಅದು ಏನೋ ಅಂತಾರಲ್ಲ, ಒಂಥರ ಐತಿಗೆದ್ದಂಗೆ ಎದ್ದೇಳ್ತಾವಲ್ಲ, ಆ ಥರ ಎದ್ದಿದ್ವು. ಅದು ಯಾಕೆ ಎದ್ದೇಳ್ತಾವ ಅಂತಂದೇಳಿ ಕೇಳಿದ್ರೆ,
ಹಿಂಗ ಇಲ್ಲಿಲ್ಲ ನಿಮ್ ಮಗಳಿಗೆ ಹಿಂಗ ಊರಾಗ ಸುಂಕ್ಲಮ್ಮವ್ವ ಇದಾಳ ಅದಕ್ಕೋಸ್ಕರ ಎದ್ದವ ಅದಕ್ಕೆಲ್ಲ ಹೋಳಿಗೆ ಮಾಡಿ ಇದು ಮಾಡ್ರಿ ಕೊಡ್ರಿ ಆರಾಮಾಗ್ತಾಳ ನಿಮ್ ಮಗಳು ಬೇಷ್ ಆಗ್ತಾಳ ಅಂತಂದೇಳಿ ಅಂದ್ರು. ಅವತ್ತಿನ ದಿನ ಮಂಗಳವಾರ ಅದು ನಮ್ಮಮ್ಮ ಮಾಡಾನ ಬಿಡು ಇರ್ಲಿ ಏನೋ ಹೇಳ್ಯಾರ ಅಂತೇಳಿ ಮಾಡಾನ ಅಂತೇಳಿ ಮಾಡಾಕತ್ತಾಳ. ಅದ್ ಮಂಗಳವಾರ ಮಾಡಿ ಎಲ್ಲಾ ಮನೆ ಎಲ್ಲಾ ಕ್ಲೀನ್ ಮಾಡ್ಕೊಂಡು ಎಲ್ಲಾ ಇದು ಮಾಡ್ಕೊಂಡಾರ. ಇನ್ನೇನ್ ಜಸ್ಟ್ ಮಾಡ್ಬೇಕು ಇನ್ನು ಒಂದು ಅರ್ಧ ಗಂಟೆಗೆ ಹೋಗ್ಬೇಕು ಗುಡಿಗೆ. ಹೋಗ್ಬೇಕು ಅನ್ನೋಷ್ಟೊತ್ತಿಗೆ ಫುಲ್ ಸೀರಿಯಸ್ ಆಗ್ಬಿಡ್ತಿ. ಫುಲ್ಲು ಸೀರಿಯಸ್ ಅಂದ್ರೆ ಸೀರಿಯಸ್, ಕಣ್ಣು ಮುಚ್ಚಿ ಫುಲ್ಲು ಆಯ್ತು ಇನ್ನೇನು ಕರ್ಕೊಂಡ್ ಹೋಗ್ಬೇಕಂದ್ರೆ ಕರ್ಕೊಂಡ್ ಹೋಗ್ಬೇಕು ಹಂಗ ಆಗ್ಬಿಡ್ತಿ. ಆಯ್ತು ಎಲ್ಲಿ ಏನ್ ಮಾಡಿದ್ದೆಲ್ಲ ಹಂಗೆ ಸೈಡಿಗಿಟ್ಟು ನಮ್ಮಪ್ಪ ಯಾರೋ ನಮ್ಮ ಊರಲ್ಲಿ ಸ್ವಲ್ಪ ಉಪಾಧ್ಯಕ್ಷರಾಗ್ಯಾರ, ಅವ್ರು ಸ್ವಲ್ಪ ಪರಿಚಯ ಇದಾರೆ ನಮ್ಮ ಅಪ್ಪಗ. ಅವ್ರು ಹೋಗಿ ಸ್ವಲ್ಪ ಇವತ್ತು ಸಂಡೆ ಅಪ್ಪ ಕರ್ಕೊಂಡ್ ಹೋಗಕ್ ನಿಮ್ ಮಗಳ್ ಕರ್ಕೊಂಡ್ ಹೋಗಕ ಬಸ್ಸಲ್ಲಿನು ಫುಲ್ ಸೀರಿಯಸ್ ಆಗ್ಬಿಡತ್ತೆ. ಆ ಅಮ್ಮನ್ ಕರ್ಕೊಂಬರ್ತಾರೆ ಬಸ್ಸಲ್ಲಿನು. ಸ್ವಲ್ಪ ಬಳ್ಳಾರಿಲಿ ಕಳ್ಸಪ್ಪ ನಿಮ್ ಮಗನ ಕಾರ್ ಕೊಡು ಅಂತೇಳಿ ಕಾರ್ ತಗೊಂಡ್ ಬಂದ್ರು. ಒಂದ್ಸರಿ ಅವ್ರ ಮಗನ್ ಕಳ್ಸಿದ್ರು. ಅವಾಗ ಕರ್ಕೊಂಡ್ ಬಂದಾರ. ಇಲ್ಲಿ ದುರ್ಗಮ್ ಗುಡಿ ಹತ್ರ ಸಾಯಿ ಹಾಸ್ಪಿಟ್ಲ್ ಅಂತ ಹೇಳಿ ನೋಡ್ಯಾರ, ಚೆನ್ನಾಗ್ ನೋಡ್ತಾರ ಬಿಡ ಅಂತೇಳಿ ಅಲ್ಲಿ ಸಾಯಿ ಹಾಸ್ಪಿಟ್ಲ್ ಹೋದ್ರೆ ಇಲ್ಲ ಮಾಡ್ಯಾರ, ಇಲ್ಲ ಇಡಲ್ಲ ಯಮ್ಮನ ಫುಲ್ ಸೀರಿಯಸ್ ಐತೆ ಬೆಂಗ್ಳೂರ್ ಹಾಕೊಂಡ್ ಹೋಗ್ಬಿಡ್ರಿ ಅಂತಂದ್ರು. ಇವತ್ತು ಅದ್ರ ಬರೀ ಸಂಡೆ ಐತೆ ನಮ್ದು ಹಿಡಿಯಲ್ಲ, ನಾವು ಬೆಂಗ್ಳೂರ್ ಕರ್ಕೊಂಡ್ ಹೋಗ್ಬಿಡ್ರಿ ಅಂದ್ರು. ಅಲ್ಲಿಂದ ಮತ್ತೆ ಈ ಕಡೆ ಮುಂದ್ಗಡೆ ಇನ್ನೊಂದು 2-3 ಡಾಕ್ಟರ್ ಹತ್ರ ಕೇಳಿದಾರಂತೆ. ಅಲ್ಲಿನೂ ಇಲ್ಲ ರೆಸ್ಪಾನ್ಸ್ ಇಲ್ಲ ಇವತ್ತು ಸಂಡೆ ಐತೆ ಆಲ್ಮೋಸ್ಟ್ ಅಲ್ಲಿ ಬಂದಿರ್ತಾವ ಹಾಸ್ಪಿಟ್ಲು, ಈಗ ಇಲ್ಲ ಟೈಮ್ ಓವರ್ ಆಗೈತೆ ನಾಳೆ ಬಂದ್ಬಿಡ್ರಿ ಅಂದ್ರು. ಆಮೇಲೆ ಇಲ್ಲಿ ಇದು ಬಸ್ ಸ್ಟ್ಯಾಂಡ್ ಹತ್ರ ಆದರ್ಶ ಹಾಸ್ಪಿಟ್ಲ್ ಅಂತ ಇದೆ, ಅಲ್ಲಿ ಕೊಟ್ರೇಶ್ ಡಾಕ್ಟರ್ ಅಂತೇಳಿ ಅಲ್ಲಿ ಸಂಡೆ ದಿನ ಅಡ್ಮಿಟ್ ಮಾಡಿದ್ರು. ಅಡ್ಮಿಟ್ ಮಾಡಿ ಅವರು ನೋಡಿದರೆ ಫುಲ್ ಎಮರ್ಜೆನ್ಸಿ ಫುಲ್ ಬಾಡಿ ಎಲ್ಲ ಇದು ಸ್ಕ್ಯಾನ್ ಮಾಡಿದಾರೆಲ್ಲ. ಒಂದ್ 4 ದಿನ ಟೋಟಲ್ 3 ದಿನ ಟೈಮ್ ಹೇಳಕ್ ಆಗಲ್ಲಮ್ಮ, ನಿನ್ ಮಗಳು ಉಳಿತಾಳೆ ಎಲ್ಲ ಗೊತ್ತಿಲ್ಲ, ಫುಲ್ ಸೀರಿಯಸ್ ಐತೆ ಅಂತೇಳಿ ಟೈಮಿಂಗ್ ಕೊಟ್ಟಿದ್ರು. 3 ದಿನ ಟೈಮಿಂಗ್ ಕೊಟ್ಟಿದ್ರು. 3 ದಿನ ಟೈಮಿಂಗ್ ಕೊಟ್ಟಾದ್ಮೇಲೆ ಅವಾಗಿದ್ದು ಸ್ವಲ್ಪ 3 ದಿನ ತನಕ ಗೊತ್ತೇ ಇಲ್ಲ ನನ್ಗೆ ಏನ್ ಮಾಡ್ತಾರೋ ಗೊತ್ತೇ ಇಲ್ಲ. ಬಾಯಿ ಸುಂಕಿ ಹಿಂಗ್ ಇಟ್ಕೊಂಡ್ಬಿಟ್ಟಿನಿ. ಅಲ್ಲೂ ಊಟ ಇಡ್ಲಿ ತಿನ್ಸಕ್ ಬರ್ತಾರೆ, ಮಕ್ಕ ಬಡೀತಾರೆ ನನ್ನ ಬಂದು, ಏನನ್ನ ತಿನ್ನು ಅಂತ. ಏನದು ಏನ್ ತಿಂತಾನೆ ಇಲ್ಲ, ಅಷ್ಟ ಪರಿ ಇದಾಗ್ಬಿಟ್ಟದೆ ನನಗೆ ನೋಡಿದ್ರೆ ತಲೆ. ನಮ್ಮಪ್ಪ ಅವ್ರು ನೋಡಿದ್ರೆ ಬಂದು ಇಡ್ಲಿ ತಿನ್ನಿಸ್ತಾರೆ, ಆದ್ರೂ ತಿಂತೀನಿ ಅಂತೇಳಿ ಸುಮ್ಕೆ ಕಣ್ಣು ಮುಚ್ಕೊಂಡೇ ಇರ್ತೀನಿ ಅಷ್ಟೇ, ಕಣ್ಣೇ ತೆಗಿಯಲ್ಲ ಅಸಲ. ನಮ್ಮಕ್ಕವ್ರು ಬಂದಿದಾರಂತೆ ನೋಡಾಕ, ನಮ್ಮಕ್ಕವ್ರು ಕೈ ಹೇಳಕತ್ತಾರ, ಆದ್ರೆ ಅವ್ರು ಹೇಳ್ತಕ್ಕಂತ ಕಿವಿಯ ಒಳಗಡೆ ಕೇಳಿಸ್ತಿದೆ ಅದು ನನ್ಗೆ, ಅದು ವಾಯ್ಸ್ ಮಾತ್ರ ಕೇಳಿಸ್ತಾ ಇದೆ, ಕಣ್ ತೆಗಿಯಕ್ ಆಗ್ತಾ ಇಲ್ಲ ನನ್ಗೆ. ಆ ತರ ಆಗಿತ್ತು ಮೊದ್ಲೆಲ್ಲ, ನನ್ಗೆ ಕಣ್ ತೆಗಿಯಕ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಹಿಂಗ ಅಂತೇಳಿ ನಮ್ಮಪ್ಪವ್ರು ಅಲ್ಲೇ ಏನಿಲ್ಲ ಅಂದ್ರೆ ಒಂದ್ 20 ದಿನ ಅಡ್ಮಿಟ್ ಆಗಿದ್ವಿ ಆದರ್ಶ ಹಾಸ್ಪಿಟ್ಲಲ್ಲಿ. 4 ದಿನ ನೋಡಿದ್ರು, ಸ್ವಲ್ಪ ಆರಾಮಾಯ್ತು. ಅವಾಗಿಂದ ಸ್ವಲ್ಪ ಎದ್ದೇಳೋದು ಕುತ್ಕೊಳ್ಳೋದು ತಿರ್ಗಾಡ ಹೆಂಗಿತ್ತ ಅಂದ್ರೆ ನಂದು ಆದರ್ಶ ಹಾಸ್ಪಿಟಲ್ ಮತ್ತೆ ಹುಟ್ಟಿ ಬದಿಕ್ ಬಂದಿನಿ ಅನ್ನೋಂಗಿತ್ತು ಹಾಸ್ಪಿಟಲ್. ಹಿಂಗ ನಿಂತ್ಕೊಂಡು ನಡಿಯಕ್ ಆಗ್ತಿದ್ದಿಲ್ಲ ನನ್ಗೆ. ಆ ಕಡೆ ಈ ಕಡೆ ಇಬ್ರು ಹಿಡ್ಕೋಬೇಕು, ಬಂದು ನನ್ನ ಹಿಡ್ಕೋಬೇಕು. ನಮ್ ದೊಡ್ಡಮ್ಮ ಅವ್ರು ಇದಾರೆ, ಅವರು ಬಂದ್ ಆ ಕಡೆ ಈ ಕಡೆ ಹಿಡ್ಕೊಂಡು ನಡೆಸ್ತಿದ್ರು. ಹಂಗೆ ಸ್ವಲ್ಪ ನಡೆಸ್ತಾ ಎಲ್ಲಾ ಹಾಳು ಮಾಡ್ಬಿಟ್ಟೆ. ನೀನು ಸುಮ್ಕೆ ಯಾಕನ ಹುಟ್ಟಿದೆ ಅಂತ, ಸುಮ್ಕೆ ಯಾಕನ ಬಂದೆ ಅನ್ಕತ್ತೆ, ಯಾಕೆ ಹುಟ್ಟಿದ್ ಸುಮ್ಕೆ ನೀನ್ ಬಂದು ನಿಚ್ಚರ ಎಲ್ಲ ಹುಡ್ರೆಲ್ಲ ಸುಮ್ಕೆ ಆಳತ್ತ ನೋಡು. ನಿಮ್ಮ ಅಕ್ಕ ಸುತ್ತ ಇಲ್ಲೇ ಇರ್ಬೇಕು, ನಿನ್ ತಂಗಿ ನೀನು ಅಲ್ಲಿ ನೋಡಿದ್ರೆ ಒಬ್ಬಳೆ ಸಾಯ್ಬೇಕ, ಹುಡ್ರು ಸ್ಕೂಲ್ ಬಿಟ್ಟು ನಿನ್ ನೋಡ್ಕೊಂತಿರ್ಬೇಕಾ ಅಂತೇಳಿ ಬೈತಿದ್ರು. ಅವಾಗ ಇದ್ದಕ್ಕಿದ್ದಂಗ ಹಂಗಾಯ್ತು. ಹಂಗಾದ್ಮೇಲೆ ಒಂದಿನ ಅದೇ ಅವರು ನಮ್ ದೊಡ್ಡಮ್ಮರು ಮೆಡಿಟೇಷನ್ ಮಾಡಾರಲ್ಲ, ಇಲ್ಲಿ ಆದರ್ಶ ಹಾಸ್ಪಿಟ್ಲ್ ಹತ್ರ ಅಲ್ಲಿ ಇದು ಇದೆ, ಆದಿಶಕ್ತಿ ಪಿರಮಿಡ್ ಇದೆ. ಅಲ್ಲಿ ಆದಿಶಕ್ತಿ ಪಿರಮಿಡ್ ಹತ್ರ ಇಲ್ಲಿ ನಮ್ಮ ಮನೆಯವರು ಶಿವರಾಜ್ ಹೆಸರು, ಅಲ್ಲಿ ಮೆಡಿಟೇಷನ್ ಮಾಡ್ತಿದ್ರಂತೆ. ಅಲ್ಲಿಗೆ ಹೋಗಿ ಅವರು ಹಿಂಗ ಪರಿಚಯ ಅವಾಗಿಂದ. ಅವ್ರು ಏನಂದ್ರೆ ಹಿಂಗ ಮೆಡಿಟೇಷನ್ ಮಾಡ್ತಾರೆ. ಹೌದಪ್ಪ, ನಮ್ ಮಗಳದಾಳ, ಹಿಂಗ್ ನಮ್ ತಂಗಿ ಮಗಳದಾಳ, ಆ ಅಮ್ಮಗ ಎಷ್ಟು ಸರಿ ಹೇಳ್ತೀನಿ ಮೆಡಿಟೇಷನ್ ಮಾಡಲ್ಲ, ಎಷ್ಟು ಹೇಳಕತ್ತೀನಿ ನೀನ್ ಮಾಡ್ತಾನೆ ಇಲ್ಲ, ಏನ್ ಹೇಳಿದ್ರು ಕೇಳ್ತಾ ಇಲ್ಲ, ನೀನನ್ನ ಬಂದ್ ಹೇಳ್ಬಾಪ ಸ್ವಲ್ಪ ಅಂತೇಳಿ ಬಂದಿದ್ರು. ಅವರು ಒಂದ್ ಬುಕ್ ಹಿಡ್ಕೊಂಡ್ ಬಂದಿದ್ರು. ಅವ್ರ ಬುಕ್ ಹಿಡ್ಕೊಂಡ್ ಬಂದಿದ್ರೆ ಹಿಂಗಮ್ಮ ನಾವು ಹಿಂಗ ಮೆಡಿಟೇಷನ್ ಮಾಡಕ ಕ್ಲಾಸ್ ಹೇಳ್ಕೊಡ್ತೀವಿ, ನೀವು ಇವೆಲ್ಲ ಮೆಡಿಟೇಷನ್ ಮಾಡ್ರಿ ಚೆನ್ನಾಗಿರ್ತೈತಿ ಆರೋಗ್ಯ, ಹಂಗ ಹಿಂಗ ಅಂತ ಹೇಳ್ತಿದ್ರು. ಹೌದಾ ಅಂತಂದೇಳಿ ಅವಾಗಿನ ಪೂರ್ತಿ ಒಂದ್ ಬುಕ್ ಕೊಟ್ಟು ಹೋದ್ರು. ನನ್ಗೆ ಬುಕ್ ಕೊಟ್ಟು ನಂಬರ್ ಬರ್ಕೊಟ್ಟು ಹೋದ್ರು. ಅವ್ರದ್ ನಂಬರ್ನು ಕೊಟ್ಟೋದ್ರು ಅವತ್ತು. ನಿಮ್ಗೆ ಏನ ಡೌಟ್ ಇದ್ರ ಫೋನ್ ಮಾಡ್ರಿ, ನಾವು ಮೆಡಿಟೇಷನ್ ಕಲ್ಸ್ಕೊಡ್ತೀವಿ ನಿಮ್ಗೆ ಚೆನ್ನಾಗ್ ಆಗ್ತದೆ ಮೆಡಿಟೇಷನ್ ಇಂದ. ಸುಮ್ಕೆ ಇನ್ನ ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟೆಲ್ಲಾ ಅನ್ಭವ್ಸಕತ್ತೀರಿ ಅಂತೇಳಿ ಎಲ್ಲ ಬೈದ್ರು.
ಅದಾದ್ಮೇಲೆ ನಮ್ಮ ಅಪ್ಪವ್ರಿಗೆ ಒಂದು 3 ದಿನ ಬಿಟ್ಟು ಫೋನ್ ಮಾಡಿದ್ರು. ಫೋನ್ ಮಾಡಿ ಹಿಂಗ ನಿಮ್ಮ ಮಗಳು ಆರಾಮಿದಾರ, ಈಗ ಮೆಡಿಟೇಷನ್ ಮಾಡ್ತಿದಾರ ಇಲ್ಲ ಅಂತಂದೇಳಿ ಫೋನ್ ಮಾಡಿ ಎಲ್ಲ ವಿಚಾರಿಸ್ಕೊಂಡ್ರು. ಇಲ್ಲ ಮಾಡ್ತಿದ್ದಾಳೆ, ಈಗ ಡೈಲಿ ಮಾಡ್ತಿದ್ದಾಳೆ, ಸ್ವಲ್ಪ ಪರವಾಗಿಲ್ಲ, ಡಾಕ್ಟರ್ ಹತ್ರ ಹೋಗಿ ಬಂದಾಗಿಂದ ಸ್ವಲ್ಪ ಪರವಾಗಿಲ್ಲ, ಮೆಡಿಟೇಷನ್ ಮಾಡ್ತಿದ್ದಾಳೆ ಅಂತ ಹೇಳಿದ್ರು. ಆದ್ಮೇಲೆ ಅದೆಲ್ಲ ಆದ್ಮೇಲೆ ನಮ್ಮ ಮನೆಯವ್ರಿದ್ದು ಅವಾಗ ಒಂದೂವರೆ ತಿಂಗಳ 2 ತಿಂಗಳ ಆದ್ಮೇಲೆ ಅವರು ಫೋನ್ ಮಾಡಿದ್ರು. ಅವರು ಯಾಕಂದ್ರೆ ಅವರು ಪರಿಚಯ ಇದನ್ನು ಹೇಳ್ಬೋದಾ, ಅವ್ರು ಪರಿಚಯ ಆಗಿದ್ದನ್ನು ಹೇಳ್ಬೋದಾ ಇಲ್ಲ ಹೇಳ್ಬೋದಾ? ಅದೇ 1.5 ತಿಂಗಳಾದ್ಮೇಲೆ ಫೋನ್ ಮಾಡಿದ್ರು. 1.5 ತಿಂಗಳು 2 ತಿಂಗಳಾದ್ಮೇಲೆ ಫೋನ್ ಮಾಡಿದ್ರು. ಫೋನ್ ಮಾಡಿ ಹಿಂಗಮ್ಮ ಈ ತರ ಆಗಿದೆ ಅಲ್ವಾ ನಿಮ್ಗೆ, ಈಗ ಪರವಾಗಿಲ್ಲ, ಹೆಂಗಿದೆ ಹೆಲ್ತ್, ಚೆನ್ನಾಗಿದೆ ಇಲ್ಲ, ಮೆಡಿಟೇಷನ್ ಮಾಡ್ತೀರಾ ಇಲ್ಲ ಅಂತಂದೇಳಿ ಹೇಳ್ತಿದ್ರು. ಇಲ್ಲ ಫಸ್ಟಿಗೆ ನಾನು ಸಾರ್ ಅಂತಿದ್ದೆ ಅವ್ರನ್ನ, ಯಾಕಂದ್ರೆ ಕಂಪ್ಯೂಟರ್ ಕ್ಲಾಸ್ ಕಲ್ಸ್ಕೊಡ್ತಿದ್ರು ಅವ್ರು. ಕಂಪ್ಯೂಟರ್ ಕ್ಲಾಸ್ ಕಲ್ಸ್ಕೊಡ್ಬೇಕಾರೆ ಹೌದಾ ಸರ್, ಓಕೆ ಮಾಡ್ತಿದೀವಿ ಸರ್, ಚೆನ್ನಾಗಿಲ್ಲ ಹಂಗೇನಿಲ್ಲ, ಪರವಾಗಿಲ್ಲ ಮಾಡ್ತೀವಿ, ಏನಾದ್ರೂ ಸ್ವಲ್ಪ ಏನಾದ್ರೂ ಇದಾಯ್ತಂದ್ರೆ, ಏನಾದ್ರೂ ನಮ್ಮ ಮುಖದಲ್ಲಿ ಏನಾದ್ರು ಡಲ್ ಕಾಣ್ತಂದ್ರೆ, ಹೌದಾ ನೀವು ಫ್ರೀ ಇದ್ದೀರಾ, ಈಗ 1 ತಾಸು ಫ್ರೀ ಇದ್ದೀರಾ, ಬರ್ರಿ ಬಸ್ ಸ್ಟ್ಯಾಂಡ್ ಹತ್ರ ಅಲ್ಲಿ ಪಿರಮಿಡ್ ಇದೆ ನಮ್ದು, ಅಲ್ಲಿ ಮೆಡಿಟೇಷನ್ ಕಲ್ಸ್ಕೊಡ್ತೀವಿ ಬರ್ರಿ, ಚೆನ್ನಾಗುತ್ತೆ ಅಂತಂದೇಳಿ 1 ತಾಸು, ಒಂದಿನ ಆದ್ರೆ 1 ತಾಸು ಕುಂದಿರ್ಸ್ತೀನಿ ಅಂತ ಕರ್ಕೊಂಡೋಗಿ 4 ತಾಸುವರೆಗೂ ಎಬ್ಸಿಲ್ಲ ನಮ್ನ ಮೆಡಿಟೇಷನ್ ವರ್ಗು. ಆ ತರ ಇದೆ. ನೀವು ನೋಡ್ರಿ, ಅವಾಗ ಮೆಡಿಟೇಷನ್ ಮಾಡಕ್ಕಿಂತ ಹೆಂಗಿದ್ರಿ, ಈಗ ಹೆಂಗಾದ್ರಿ ನೋಡ್ರಿ, ನಿಮ್ ಮುಖದಲ್ಲೇ ಚೇಂಜ್ ಆಗಿದೆ, ಹೆಂಗ್ ಮಾಡ್ತಿದ್ರಿ ನೀವು, ಚೆನ್ನಾಗಿದೆ, ನಿಮ್ದು ಮೆಡಿಟೇಷನ್ ಚೆನ್ನಾಗ್ ಮಾಡ್ತೀರಿ, ನೀವು ಡೈಲಿ ಮಾಡ್ರಿ ಅಂತಂತೇಳಿ ಎಲ್ಲ ಹೇಳಿದ್ರು. ಹೌದು ಅಂತೇಳಿ ನಾವು ಚೆನ್ನಾಗಿದೆ ಬಿಡ್ರಿ ಅಂತ ಹೇಳಿದ್ವಿ. ಆಮೇಲೆ ಬಂದು ನೆಕ್ಸ್ಟ್ ಅವ್ರ ಕಂಪ್ಯೂಟರ್ ಶಾಪ್ ಅಲ್ಲಿ ವರ್ಕ್ ಮಾಡ್ತಿದ್ರು, ಮಾಮೂಲು ಇದು ಕಂಪ್ಯೂಟರ್ ಕಲ್ಸ್ಕೊಡ್ತಾರಲ್ಲ ಆ ತರದಲ್ಲಿ ವರ್ಕ್ ಮಾಡ್ತಿದ್ರು. ಅದೇ ನಮ್ಮ ಮನೆಯವ್ರಿದ್ದು, ಈಗ ನೀವು ಸೆಕೆಂಡ್ ಇಯರ್ ಹೋಗ್ತಿರಲ್ಲ, ಸೆಕೆಂಡ್ ಇಯರ್ ಓದ್ತಿರ್ಬೇಕಾರೆ ಈಗ ಕಂಪ್ಯೂಟರ್ ಕಲ್ತ್ರೆ ನಿಮ್ಗೆ ಯಾವ್ದಾದ್ರು ಮುಂದೆ ಬೆನಿಫಿಟ್ ಇರುತ್ತಲ್ಲ, ಜಾಬ್ಗೋಸ್ಕರ ಆದ್ರೂ ಯಾವ್ದಾದ್ರು ಹೆಲ್ಪ್ ಆಗುತ್ತಲ್ಲ ನಿಮ್ಗೆ, ಕಂಪ್ಯೂಟರ್ ಕಲ್ಬೋದಲ್ಲ. ಈಗ ಕಾಲೇಜ್ ಓದ್ತಾ ಕಲಿಬೋದು, ಅದಕ್ಕೋಸ್ಕರ ಸಪ್ರೇಟ್ ಆಗಿ ಕಂಪ್ಯೂಟರ್ ಕಲಿಯಕ ನೀವು ಬರಕ್ ಆಗಲ್ಲ. ಮತ್ತೆ ಇವಾಗ ಕಲ್ತ್ರೆ ನಿಮ್ಗೆ ಮುಂದೆ ಚೆನ್ನಾಗಿರುತ್ತಲ್ಲ, ಯಾವ್ದಾದ್ರು ಅಪ್ಲಿಕೇಶನ್ ಬಿಟ್ರೆ ಆಗ್ಬೋದು. ಅದುವರೆಗೂ ಅಷ್ಟೊಂದೇನು ಓದಿಲ್ಲ, ಅಸಲ ಓದೇ ಇಲ್ಲ ನಮ್ಮ ಅಪ್ಪವರು. ಅದು ಹೆಂಗಾಯ್ತಂದ್ರೆ, ಹೌದು ಅಂತಂದೇಳಿ ನಮ್ಮ ತಂಗಿಯವರು ಸ್ವಲ್ಪ ಎಂಕ್ವೈರಿ ಮಾಡ್ಯಾರ. ಅವ್ರು ಏನ್ ಕತೆ ಅಂತ ಎಂಕ್ವೈರಿ ಮಾಡ್ಯಾರ, ಕಂಪ್ಯೂಟರ್ ಕಲ್ಸ್ಕೊಡ್ತಾರಂತೆ ಹಂಗ ಹಿಂಗ ಅಂತ. ನಮ್ಮ ಅಪ್ಪವರು ಬ್ಯಾಡ ಅಂದ್ರೆ ಬೇಡ, ಯಾ ಕಂಪ್ಯೂಟರ್ ಬೇಡ ಏನ್ ಬೇಡ, ಸಾಕು 10ನೇ ಕ್ಲಾಸ್ ಮುಗಿಸಾಳಲ್ಲ ಸಾಕು, ಮನೆಗಿರ್ಲಾರ್ದ ಸುಮ್ಕೆ ಕಲ್ಸಕತ್ತೀನಿ ನೋಡು ಕಾಲೇಜಿಗೆ, ಏನೋ ಮನೆಗಿರ್ಲಾರ್ದ ಏನೋ ಅದು ಇದು ಚಿಂತೆ ಇಟ್ಕೊಂತಾಳ ಅಂತೇಳಿ ಕಾಲೇಜಿಗೆ ಕಳ್ಸಕತ್ತೀನಿ ನೋಡು ಅಂತಂದೇಳಿ ಹೇಳಕತ್ತಾರ ನಮ್ಮ ಮನೆಯವರು. ನಮ್ಮಪ್ಪವ್ರು ನಮ್ಮ ಮನೆಯವ್ರಿಗೆ ಹೇಳಕತ್ತಾರ. ಹೇಳ್ಬೇಕಾರೆ ಹಿಂಗ ನಮ್ಮ ಮನೆಯವ್ರು ಇದು ಇಲ್ಲಪ್ಪ ನಿಮ್ಗೆ ಹಂಗಲ್ಲ, ಚೆನ್ನಾಗಿರ್ತೈತೆ, ಕಂಪ್ಯೂಟರ್ ಕಲ್ಸ್ಕೊಡ್ರಿ ಅಂತೇಳಿ ಲಾಸ್ಟಿಗೆ ಬಂಧನ ಮಾಡಿ ಅದು 18,000 ರೂಪಾಯಿ ಕಟ್ಬೇಕಂತೆ ಫೀಸು. ನಮ್ಮಪ್ಪ ಕಂಪ್ಯೂಟರ್ ಕಲ್ಸಕ್ 18,000 ರೂಪಾಯಿ ಕಟ್ಬೇಕು. ಅದು ಇದು ನಮ್ಮಪ್ಪ ಅವ್ರ ಲಾಸ್ಟಿಗೆ ಏನಿಲ್ಲಪ್ಪ ನಮ್ ತಗ 500 ರೂಪಾಯಿ ಆಯ್ತು ನೋಡು ಅಂತೇಳಿ ಕಟ್ ಕಳ್ಸಾರ. 500 ರೂಪಾಯಿ ಕಟ್ ಕಳ್ಸಾರ. ಆಯ್ತಾ ಸರಿ ಬಿಡ್ರಿ, ನಾವ್ ಇದ್ದಾಗ ಕೊಟ್ಕೊಂತೀವಿ, ಫಸ್ಟ್ ನೀವು ಕಲ್ಸ್ರಿ, ಆಮೇಲೆ ಕೊಡ್ತಾನೆ ಇರ್ತೀವಿ ಹಂಗೆ ಅಂತಂದೇಳಿ. ಆಮೇಲೆ ಇದು ಕಂಪ್ಯೂಟರ್ ಕಲ್ಸ ಅವಾಗ ಪರಿಚಯ ಆಯ್ತು. ಹಿಂಗ ನಮ್ಗೆ ಅವರು ಮೆಡಿಟೇಷನ್ ಮಾಡೋರಲ್ವಾ, ನಾವು ಮೆಡಿಟೇಷನ್ ಮಾಡೋರು. ನಾವು ಏನಾದ್ರು ನಾನೇನ್ ಅನ್ಕೊಂಡಿದ್ದೆ, ಫಸ್ಟಿಗೆ ನಮ್ ದೊಡ್ಡಮ್ಮವರು ಕರ್ಕೊಂಬಂದಿದ್ದಲ್ವಾ ನಮ್ಮ ಮನೆಯವ್ರನ್ನ, ಅವ್ರ ಪರಿಚಯ ಮಾಡ್ಸಿದ್ದೆ ನಮ್ಗೆ ಅವ್ರಲ್ಲ. ಅದಕ್ಕೋಸ್ಕರ ನಾನಿದ್ದು ಅವರು ನಮ್ ದೊಡ್ಡಮ್ಮವ್ರಿಗೆ ಹೇಳಿ ಮದ್ವೆ ಆದ್ರೆ ಚೆನ್ನಾಗಿರುತ್ತಲ್ಲ, ಎಲ್ಲಾರನ್ನ ಒಪ್ಸ್ಬಿಡ್ತಾರಲ್ಲ ಅಯ್ಯಮ್ಮ ಅಂತ ಹೇಳಿ ನಾನ್ ಥಿಂಕ್ ಮಾಡಿದ್ದೆ. ಆದ್ರೆ ಅದು ಥಿಂಕ್ ಮಾಡ್ದಂಗ ಅದಾಗಲ್ಲ. ನಾನು ಒಂದ್ಸರಿ ಶೇರ್ ಮಾಡ್ಕೊಂಡೆ, ಇವ್ರ ಹತ್ರ ನಮ್ಗೆ ಸಪ್ರೇಟ್ ಮೊಬೈಲ್ ಕೊಡ್ಸಿದ್ರೆ ಶೇರ್ ಮಾಡಿದೆ. ಹಿಂಗ ನಮ್ ದೊಡ್ಡಮ್ಮವ್ರಿಗೆ ಹೇಳಿದ್ರೆ ಆರಾಮಾಗಿ ಎಲ್ಲರ ಜೊತೆ ಒಪ್ಸಿನೇ ಮದ್ವೆ ಆಗ್ಬೋದಲ್ಲ ಅಂತಂದೇಳಿ ನಾನು ಅಂತೇಳಿ ಯೋಚನೆ ಮಾಡಿದ್ರೆ, ಇವ್ರಿಗೆ ಹೇಳಿದ್ರೆ ಇಲ್ಲ ನಿಮ್ದು ಬೇರೆ ಕ್ಯಾಸ್ಟು ನಮ್ದು ಬೇರೆ ಕ್ಯಾಸ್ಟು, ಅದರ ಕ್ಯಾಸ್ಟು ಒಪ್ಪಲ್ಲ ನಿಮ್ ಹಂಗ, ಸುಮ್ಕೆ ಬೇಡ ಈ ತರ ಎಲ್ಲ ಅಂತೇಳಿ ಇದಾಯ್ತು. ಮತ್ತೆ ಇದಕ್ಕಿದ್ದಂಗೆ ನಮ್ದು ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಸ್ಟಾರ್ಟಿಂಗ್ ಬರೀ 3 ತಿಂಗಳು ಇಷ್ಟಪಟ್ಟಿದ್ದವ್ರಲ್ಲಿ, ಬರೀ 3 ತಿಂಗಳಲ್ಲಿ ಇಷ್ಟಪಟ್ಟು ನಮ್ದು ಏನಾಯ್ತಂದ್ರೆ, ಬೇರೆಯವ್ರ ಕ್ಯಾಸ್ಟ್ ಅವ್ರ ಮದುವೆ ಇದಕ್ಕಿದ್ದಂಗೆ ಲಾಕ್ಡೌನ್ ಅಲ್ಲಿ ಒಂದು 15 ದಿನದಲ್ಲೇ ಮದುವೆ ಫಿಕ್ಸ್ ಮಾಡಿಬಿಟ್ಟಿದ್ರು. ನಂದು ಬೇರೆ ಕಡೆ ತೆಕ್ಕಲಕೋಟೆ ಆ ಕಡೆ ಸೈಡು ಬೇರೆ ಮದುವೆ ಫಿಕ್ಸ್ ಮಾಡಿಬಿಟ್ಟಿದ್ರು. ನಾನಿದ್ದು ಹಿಂಗ ಮದುವೆ ಫಿಕ್ಸ್ ಮಾಡ್ಯಾರ ಅಂತೇಳಿ ಫೋನ್ ಮಾಡಿ ಹೇಳಿದ್ರೆ, ಹೌದಾ ಅಂತೇಳಿ ಯಾವತ್ತಿರೋದು ಮದುವೆ ಅಂದ್ರೆ ಇನ್ನೊಂದು 5 ದಿನ ಆಯ್ತು ಅಷ್ಟೇ, ಮದುವೆ 5 ದಿನ ಐತೆ. ಅವಾಗ ಇವ್ರು ಹೌದಾ ಇವತ್ತು ನೈಟ್ ಬರ್ತೀನಿ, ಸರಿ ಹೋಗ್ಬಿಡೋಣ, ಕಾರ್ ತಗೊಂಡು ಯಾರನ್ನ ಕರ್ಕೊಂಡು ಬರ್ತೀನಿ, ನಾನು ಇವತ್ತು ನೈಟ್ ಹೋಗೋಣ ಅಂತೇಳಿ ಹೋಗ್ದ್ವಿ. ಅವಾಗ ನಾನು ಅವತ್ತು ಹೋಗ್ಬೇಕಾರೆ ಯೋಚನೆ ಬರ್ತಾ ಇದೆ, ಮನೆಗೆ ಹೋಗ್ಲಾ ವಾಪಸ್ ಮನೆಗೆ ಹೋಗ್ಲಾ. ನಮ್ಮಪ್ಪ ನೋಡಿದ್ರೆ ಆರಾಮ್ ಮಲ್ಕೊಂಡಿದ್ದಾನೆ, ನಮ್ಮಪ್ಪನ ಮುಖ ನೋಡ್ತಾನೆ ಇದೀನಿ. ನಮ್ಮಪ್ಪ ಹಿಂಗ್ ಸುಮ್ಕೆ
ಮಲ್ಕೊಂಡಿದ್ದಾನೆ. ನಮ್ಮ ಅಪ್ಪನ ಮಕ್ಕ ನೋಡಿ ಅಳಕ ಹತ್ಗಂತ ಕುಂತೀನಿ ಅವತ್ತಿನ ದಿನ. ಹೋಗ್ಲಾ ಬೇಡ ಅಂತ ಏನ್ ಮಾಡ್ಬೇಕು ಒಂದ್ ತೋರಿಸ್ತಾ ಇಲ್ಲ. ಒಂದ್ ಬೇಕಂದ್ರೆ ಒಂದ್ ಕಳ್ಕೊಬೇಕಂತಾರಲ್ಲ ಹಂಗಾಗ್ಬಿಟ್ಟಿದೆ ನನ್ಗೆ. ಅವಾಗಿದ್ದು ನಮ್ಮಪ್ಪನ ಮಕ್ಕ ನೋಡ್ತಾ ಫೋನ್ ಮಾಡ್ತಾನೆ ಇದ್ದಾನೆ. 5 ಸರಿ ಫೋನ್ ಮಾಡಿದಾರೆ, ರಿಸೀವ್ ಮಾಡಿಲ್ಲ. 6ನೇ ಸರಿ ಫೋನ್ ಮಾಡಿದಾರೆ. ಏನಂದ್ರೆ ಇಲ್ಲೇ ನಿಮ್ ಮನೆ ಹತ್ರ ಎದ್ರಿ ಬಂದಿನಿ, ಯಾಕೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ, ಯಾರು ಬಂದಿದಾರ ಅಂತೇಳಿ ಇದು ಮಾಡ್ತಿದ್ದಾರೆ. ಅವಾಗಿದ್ದು ನಾನು ಹೊರಗಡೆ ಬಂದಿನಿ. ಹೊರಗಡೆ ಬಂದು ಒಂದು 5 ನಿಮಿಷಕ್ಕೆ ನಮ್ಮ ಅಪ್ಪವ್ರು ಎದ್ದಿದ್ದಾರೆ. ಎದ್ದು ಎದಕ್ಕ ಕಾಣ್ತಾ ಇಲ್ಲ, ಎಲ್ಲಿಗೆ ಹೋಗೋಣ ಅಂತೇಳಿ ನೋಡ್ತಾನೆ ಇದಾರೆ. ಅವರು ಹುಡುಕ್ತಾನೆ ಇದಾರೆ, ನೋಡ್ತಾ ಇದಾರೆ. ಆದ್ರೆ ನಾನು ಹೋಗ್ಬಿಟ್ಟಿದ್ದೀನಿ. ಹೋಗಿ ಈಗ ಅದೇ ಇದು ಕಾರ್ ಹತ್ತಿ ಹೋಗ್ತಾ ಇದ್ದೀನಿ. ನಾನು ಹೋಗಿ ಒಂದ್ 5 ನಿಮಿಷಕ್ಕೆ ಕಾರ್ ನಿಂದ್ರಿಸಪ್ಪ, ನಾನು ಮನೆಗೆ ಹೋಗ್ತೀನಿ ಅಂತ ಡ್ರೈವರಿಗೆ ಬೈಯಕತ್ತೀನಿ ನಾನು. ಆತ ನೋಡಿದ್ರೆ ಏನಮ್ಮ ನೀನು ಏನು ಹುಚ್ಚಿಗೆ ಹಿಡ್ದತ, ಏನ್ ಕತೆ ಅಂತೇಳಿ ಆತ ಬೈಕ್ ಅಂತ ಇಲ್ಲಿಂದ ಬಳ್ಳಾರಿ ಅಲ್ಲಿ ನಮ್ಮೂರಿಂದ ಬಳ್ಳಾರಿ ಬರೋವರೆಗೂ ಹೇಳಕತ್ತೇನತ್ತ ಹಿಂಗ. ಇಲ್ಲಮ್ಮ ನೀವು ಇವಾಗಲ್ಲ, ನೀವು ಒಂದ್ಸರಿ ಧೈರ್ಯವಾಗಿ ಇರ್ಬೇಕು ಅಂತೇಳಿ. ಆಮೇಲೆ ಆಯ್ತಾ, ಅಲ್ಲಿಂದ ಅಲ್ಲಿಗೆ ಹೋಗ್ತೀವಿ, ಬೆಂಗ್ಳೂರ್ ಹೋಗ್ತೀವಿ. ಫಸ್ಟಿಗೆ ಹೋದ್ಮೇಲೆ ಅವರು ಬೆಂಗ್ಳೂರಲ್ಲಿ ಒಬ್ರು ಇದ್ರು ಪರಿಚಯ, ನಮ್ಮ ಹತ್ರನೇ ಮದುವೆ ಆದವರು ಇದ್ರು. ಅವ್ರ ಪರಿಚಯ ಇದ್ಮೇಲೆ ನಾನು ಶಿವ ಅವರು ಹೋಗಿದ್ಮೇಲೆ ಅವ್ರು ಏನಂದ್ರು, ಹಿಂಗಮ್ಮ ನೀವ್ ಬಂದಿರಲ್ಲ, ನಿಮ್ಮ ಅಪ್ಪಗ ಒಂದ್ಸರಿ ಆದ್ರೆ ಫೋನ್ ಮಾಡಿ ಹೇಳ್ಬೋದಲ್ಲ, ಅವ್ರು ಹುಡುಕಾಡ್ತಿರ್ತಾರೆ, ಅವರು ದುಃಖದಿಂದ ಅವ್ರು ಹುಡುಕಾಡ್ತಿರ್ತಾರೆ ಅಂತೇಳಿ ಇದು ಮಾಡಿದ್ರು. ಹೌದು ಅಂತೇಳಿ ನಾನು ಒಂದ್ಸರಿ ಫೋನ್ ಮಾಡಿ, ನನಗೆ ಹೇಳಕ್ಕೆ ಆಗ್ತಾ ಇಲ್ಲ ನಮ್ಮಪ್ಪನ ಜೊತೆ ಮಾತಾಡಕ್ ಆಗ್ತಾ ಇಲ್ಲ. ನಮ್ಮಪ್ಪ ಏನಂತಾನ ಫೋನ್ ಮಾಡಿ ಇಷ್ಟು ದಿನ ಅಲೋ ಅಂದ. ನಾನಪ್ಪ ಪವಿತ್ರ ಅಂತ ಹೇಳಕತ್ತೀನಿ, ಅದನ್ನು ಹೆಸರು ಹೇಳಕ್ ಆಗ್ತಾ ಇಲ್ಲ ನನಗೆ. ಯಾಕ ನೆಕ್ಸ್ಟ್ ವಿಷಯ ಹೇಳಿ ಕಟ್ ಮಾಡಿಬಿಡಮ್ಮ, ಏನ್ ಹೆಚ್ಚಿಗೆ ಮಾತಾಡಕ್ ಹೋಗ್ಬೇಡ ಅಂತ ಅವ್ರು ಹೇಳ್ತಾ ಇದಾರೆ. ಬೇರೆ ಅವ್ರಿಗೆ ಗೊತ್ತಿರೋ ಫ್ರೆಂಡ್ಸ್ ಹೇಳಕತ್ತಿದಾರ. ಅವರು ಇದು ಮಾಡ್ತಿದ್ದಾರೆ. ಯಾಕಮ್ಮ ಅಂತಂದ ಹೇಳಿದ್ರೆ, ನಮ್ಮಪ್ಪ ಜೊತೆ ಅಪ್ಪ ನಾನಪ್ಪ ಪವಿತ್ರ, ನಾನೊಬ್ಬನು ಇಷ್ಟಪಡ್ತೀನಿ, ಅವ್ರ ಜೊತೆ ಬಂದಿನಿ ಅಂತ ಅಷ್ಟೇಳಿ ಕಟ್ ಮಾಡ್ಬಿಟ್ಟಿನಿ ನಾನು ಫೋನ್. ನೆಕ್ಸ್ಟ್ ಅಷ್ಟು ಹೇಳಿ ಫುಲ್ಲು ಹೇಳಕ್ಕೆ ಆಗ್ತಾ ಇಲ್ಲ ನನ್ನ ಅದ್ರ ಬಗ್ಗೆ. ಆಮೇಲೆ ಇದು ಫುಲ್ಲು ಇದಾಗ್ಬಿಡ್ತು. ನೆಕ್ಸ್ಟ್ ಡೇ ದಿನ ಫೋನ್ ಮಾಡಿವಿ, ನೀನು ಒಂದು 15 ದಿನ ಬಿಟ್ಟು ಫೋನ್ ಮಾಡಿವಿ. ಫೋನ್ ಮಾಡಿದ್ರೆ ಹಿಂಗಪ್ಪ ಆರಾಮಿದೀಯ, ನಾನಪ್ಪ ಪವಿತ್ರ ಅಂದ್ವಿ. ಯಾರು ನನಗೆ ಗೊತ್ತಿಲ್ಲ, ನನ್ನ ಮಗಳು ಸತ್ತೋಗ್ಬಿಟ್ಟಾಳ ಅಂದ್ವಿ. ಅವತ್ತಿನ ದಿನ ನನ್ನ ಮಗಳಿಗೆ ಗೊತ್ತಿಲ್ಲ, ನನಗೆ ಯಾರಂತ ಗೊತ್ತಿಲ್ಲ, ಸತ್ತೋಗ್ಬಿಟ್ಟಾಳ ನನ್ನ ಮಗಳು ಇಲ್ಲ ಅಂತಂದೇಳಿ. ಅವಾಗಿಂದ ನಾನು ಆ ಮಾತು ಅಂದನಗೋಸ್ಕರ ನಾನು ಎಲ್ಲರಿಗೂ ದುಃಖ ಇರುತ್ತಲ್ವಾ ಅಂತಂದೇಳಿ ನಾನು ಫೋನ್ ಮಾಡಕ್ಕೆ ಹೋಗಿಲ್ಲ. ಮೊನ್ನೆ ಒಂದು 2022ರಲ್ಲಿ ಫೋನ್ ಮಾಡಿ ತಾವೇ ನಂಬರ್ ಇಸ್ಕೊಂಡು ಫೋನ್ ಮಾಡಿದ್ದಾರೆ. ಫೋನ್ ಮಾಡಿ ಹಿಂಗ ಎಲ್ಲಿ ಬಳ್ಳಾರಿಯಲ್ಲಿದ್ದೀರಾ ಇಲ್ಲ ಬೆಂಗಳೂರಲ್ಲಿದ್ದೀರಾ ಅಂತ. ಇಲ್ಲ ಬಳ್ಳಾರಿಯಲ್ಲಿದ್ದೀವಿ ಅಂದ್ರೆ, ಯಾಕ ಎಲ್ಲೆನ್ನ ಒಂದ್ ಕಡೆ ಇದ್ಕೊಂಡು ಮಾಡ್ಕೊಂಡ್ ತಿನ್ರು, ಇಲ್ಲ ಬರೇ ಊರೂರು ತಿರುಗ್ಬೇಡ್ರಿ, ಊರೂರು ತಿರುಗಿದ್ರ ಬಾಳೆ ಹುಳಾಗಲ್ಲ ಅಂತ ಹಳ್ಳಿ ಭಾಷೆಗಳು ಮಾತಾಡ್ತಾರೆ. ಆತರ ಊರೂರು ತಿರುಗ್ಬೇಡ್ರಿ, ಒಂದ್ ಕಡೆ ಇದ್ದು ಮಾಡ್ಕೊಂಡ್ ತಿನ್ರ ಅಂತೇಳಿ ಬೈದು ಹೇಳಿದ್ರು. ಅವಾಗಿಂದ ಹೌದಾ ಸರಿ ಅಂತಂದೇಳಿ ಸುಮ್ಕೆ ಅದೀವಿ. ಅವಾಗಿಂದ ಸ್ವಲ್ಪ ಮಾತಾಡ್ತಿದಾರೆ. ಈಗ ಹೇಳ್ಬೇಕಂದ್ರೆ ಇನ್ನು ಏನ್ ಯಾವ್ದ್ರ ಬಗ್ಗೆ ನನಗೆ ಮೊದಲು ಹೇಳ್ಬೇಕಂದ್ರೆ ಒಂದು 2 ವರ್ಷ ಮಿನಿಮಮ್ ಅನಾರೋಗ್ಯ ಇತ್ತು. ಅಂದ್ರೆ ಶುಗರ್ ಪೇಷಂಟ್ ಅಂದ್ರೆ ಹೆಂಗಿರ್ತಾರೆ ಗೊತ್ತಲ್ಲ, ಮಾಮೂಲಾಗಿ ಇನ್ಸುಲಿನ್ ಅಂದ್ರೆ ನಾವು ಮೊದಲು ಡಾಕ್ಟರ್ ಹತ್ರ ಹೋಗ್ಬೇಕಾದ್ರೆ ನಮ್ಮ ಮನೇಲಿದ್ದಾಗೆ ಇತ್ತು. ಅವಾಗ 1 ಇಯರ್ ನಮ್ಮ ಮನೇಲಿದ್ದಾಗ 1 ಇಯರ್ ಆಗಿತ್ತು. ಅದಾದ್ಮೇಲೆ 1 ಇಯರ್ ಆದ್ರೆ ಕರ್ಕೊಂಡು ಹೋಗ್ತಿದ್ರು ನಮ್ಮ ಮನೆಯವರು, ನಮ್ಮಮ್ಮವ್ರು ಬರ್ತಿದ್ರು. ಆಲ್ಮೋಸ್ಟ್ ಅಲ್ಲೂ ಬರ್ತಿರ್ಬೇಕಾದ್ರೆ ಕರ್ಕೊಂಡು ಹೋಗ್ತಿದ್ರು. ಡಾಕ್ಟರ್ ಹತ್ರ ಹೋದ್ರೆ ಟ್ಯಾಬ್ಲೆಟ್ಸ್ ಕೊಡ್ರಿ, ಯಾಕೆ ಅದು ಇಂಜೆಕ್ಷನ್ ಕೊಡ್ತೀರಿ. ಇಲ್ಲಮ್ಮ ಈ ಹುಡುಗಿನ ಚಿಕ್ಕ ವಯಸ್ಸೈತೆ, ಟ್ಯಾಬ್ಲೆಟ್ ಏನ್ ಕೆಲಸ ಮಾಡಲ್ಲ, ಈ ಹುಡುಗಿ ಇಂಜೆಕ್ಷನ್ ಬರುತ್ತೆ, ಅದಕ್ಕ ಸಪ್ರೇಟ್ ಆಗಿ ಇಂಜೆಕ್ಷನ್ ಹಾಕೋಬೇಕು. ಅದು ಬೆಳಿಗ್ಗೆ ಸಾಯಂಕಾಲ ರಾತ್ರಿ ಮೂರೊತ್ತು ತಕ್ಕೋಬೇಕು ಇಂಜೆಕ್ಷನ್. 3 ಹೊತ್ತು ತಕ್ಕೋಬೇಕಾದ್ರೆ ಇದು ಧ್ಯಾನ ಮಾಡೋದ್ರಿಂದ ನನಗೆ ಆ ಶುಗರ್ ಕಂಪ್ಲೀಟ್ ಆಗಿ ಹೋಗಿದೆ. ಕಂಪ್ಲೀಟ್ ಆಗಿ ಪೂರಾ ಆರಾಮಾಗಿದ್ದೀನಿ ಈಗ. ಇದಕ್ಕೆಲ್ಲ ಒಂದು ಕಾರಣ ಏನಂದ್ರೆ ನಮ್ಮ ಮನೆಯವರು ಅದ್ರ ಡೈಲಾಗ್, ನಮ್ಮ ಮನೆಯವರೇ ಕಾರಣ ಧ್ಯಾನಕ್ಕೆ ಬರೋದ್ರ. ನನ್ನ ಆರೋಗ್ಯಕ್ಕೆ ಕಾರಣವಾಗಿ
ನನ್ನ ಪತಿ ದೇವರು ಧ್ಯಾನದ ರೂಪದಲ್ಲಿ ಬಂದ್ರು. ನಾನು ಅವ್ರನ್ನ ಅವಾಗಿಂದ ಇಷ್ಟಪಟ್ಟು ನಾವು ಆರಾಮಾಗಿ ಮದುವೆ ಆಗ್ತೀವಿ. ಮದುವೆ ಆದ್ಮೇಲೆ ಅಲ್ಲಿಂದ ಸ್ವಲ್ಪ ಬೆಂಗಳೂರು ಹೋಗಿ ಅಲ್ಲಿಂದ ಸ್ವಲ್ಪ ಊರಿಗೆ ಬಂದ್ಮೇಲೆಲ್ಲ ಸ್ವಲ್ಪ ಆ ಊರಿಗೆ ನನ್ಗೆ ಅವರು ಬಹಳ ಕಷ್ಟ ಪಟ್ವಿ. ಬಹಳ ಕಷ್ಟ ಪಟ್ಮೇಲೆ ಅದೆಲ್ಲ ಆದ್ಮೇಲೆ ಊರಲ್ಲಿ ಹೋದ್ಮೇಲೆ ಏನಂದ್ರು ಊರಲ್ಲಿ, ಇವ್ರು ಇನ್ನ ಸಣ್ಣ ಹುಡುಗರಪ್ಪ, ಏನ್ ಗೊತ್ತಿ ಹುಡ್ರಿಗೆ ಜೀವನ ಅಂದ್ರೆ ಏನು ಹುಡುಗಾಟ ಅನ್ಕೊಂಬಿಟ್ಟಾರ ಇವ್ರೇನು ಹಂಗಂದ್ರು. ಕೆಲವೊಬ್ರು ನಾನು ಹೊಲಕ್ ಹೋಗ್ತಿದ್ದೆ, ಹೊರಗಡೆ ಎಲ್ಲ ಒಪ್ಪಂದ್ ಹೋಗ್ತಾರಲ್ಲ, ಆತರ ಎಲ್ಲ ಕೆಲ್ಸ ಮಾಡಕ್ ಹೋಗ್ತಿರ್ಬೇಕಾರೆ ಏನಂತಿದ್ರು ಅವ್ರ ಊರಲ್ಲಿ, ಇಂಥವ್ರನೆಲ್ಲ ಮದ್ವೆ ಆಗಿ ಬಂದವ್ರನ್ನ ಊರಾಗ ಇಟ್ಕೊಂಬಕ್ ಹೋಗ್ಬಾರ್ದು, ಕಡ್ದಾಕ್ಬೇಕು ಇಂಥವ್ರನೆಲ್ಲ ಅಂತಂದೇಳಿ ಎಷ್ಟೋ ಜನ ಅಂದಿದಾರೆ ನನ್ನ ಎದುರಿಗೆ. ಅವ್ರ ಊರಲ್ಲಿ ಇರ್ಬೇಕಾರೆ ಇಂಥವ್ರನ್ನೆಲ್ಲ ಇಟ್ಕೊಂಬಕ್ ಹೋಗ್ಬಾರ್ದು ಅಂತೆಲ್ಲ ಬೈದಿದ್ದಾರೆ. ಮತ್ತೆ ಆಮೇಲೆ ಇವ್ರಿಗಿನ್ನ ಏನ್ ಗೊತ್ತಾಗ್ತತೆ, ಒಂಥರ ಹುಡುಗರು ಹುಡುಗರು ಮಾಡ್ತಾರ ನೋಡಿ ಜೀವನ, ಆತರ ಅನ್ಸ್ಬಿಟ್ಟದೆ, ಆತರ ಅನ್ಕೊಂಡ್ಬಿಟ್ಟಾರ ಜೀವನ ಅಂಬದು ಅಂತೇಳಿ ಅಂದ್ರು. ಅದಕ್ಕೋಸ್ಕರ ನಮ್ಗೆ ಆ ಊರಲ್ಲಿ ಯಾರು ಸಪೋರ್ಟ್ನು ಮಾಡ್ಲಿಲ್ಲ. ಅವ್ರ ಕಡೆಯವರು ಇದಾರಂದ್ರು ಯಾರು ನಮ್ಗೆ ಸಪೋರ್ಟಿವ್ ಆಗಿ ಬರ್ಲಿಲ್ಲ ಆ ಟೈಮಲ್ಲಿ. ನೀನೇನಪ್ಪ ಆರಾಮ್ ಕರ್ಕೊಂಬಂದಿಗಿ, ನನ್ ಕರ್ಕೊಂಬಂದಿ, ಸಾಕಪ್ಪ ಎಬ್ಬಡ್ ಸಾಕ್ತಿ, ಏನ್ ತಿನ್ ಈಗ ನೀನೇ ನೋಡ್ಕೊಂಬದಾವತ್ತು, ನೀನೇ ಟಿವಿ ಪೇಷಂಟ್ ಇದ್ದಂಗ ಅದಿ, ಏನ್ ತಿಂದಂಗ್ ನೋಡ್ಕೊಂತೀನಿ ನೀನು ಅಂತಂದೇಳಿ ಬಂತಿದ್ರು. ಆಮೇಲೆ ಇದು ಶಿವನ ಹಂಗಂದ್ಮೇಲೆ ಯಾಕೆ ಹಿಂಗ ಅಂತಾರಲ್ಲ ಇವ್ರು, ನಿಮ್ ಊರಾಗ ಇಷ್ಟೇನಾ, ಯಾರು ಒಬ್ರಿಗೊಬ್ರು ಸಪೋರ್ಟಿವ್ ಬರಲ್ಲ ಯಾರು ಅಂತಂದೇಳಿ ಅಂದ್ರೆ, ಇಲ್ಲ ನಮ್ಮ ಊರಲ್ಲಿ ಇರೋದೇ ಇಷ್ಟೇ ಅಂತೇಳಿ ನಾನು ಇದು ಅಂದೆ. ಇಲ್ಲ, ಇಲ್ಲಿ ಇದ್ರೆ ನಮ್ ಲೈಫು ಅಷ್ಟೇ, ಅದೊಂದೇ ಹಳ್ಳಿ ಮೈಂಡ್ ಸೆಟ್ ಅಂತಾರಲ್ಲ ಹಂಗಾಗ್ಬಿಡುತ್ತೆ, ಬೇಡ ನಾವು ಬಳ್ಳಾರಿಗೆ ಹೋಗಿ ಏನಾದ್ರೂ ಕೆಲಸ ಮಾಡಿ ಬದುಕನ್ಬಾ ನಾವು ಅಂತೇಳಿ ಬಳ್ಳಾರಿ ಕರ್ಕೊಂಡ್ಬಂದೆ. 2022ರಲ್ಲಿ ಕರ್ಕೊಂಡ್ಬಂದೆ ನಾನು ಬಳ್ಳಾರಿ ಕರ್ಕೊಂಡ್ಬಂದ್ರೆ ಭಾರಿ ಕಷ್ಟ ಆಯ್ತು ನಮ್ಮ ಲೈಫಲ್ಲಿ. ಭಾರಿ ಕಷ್ಟ ಅಂದ್ರೆ ಕಷ್ಟ. ಅವಾಗಿನ ಕಷ್ಟ ಹೆಂಗಂದ್ರೆ ಒಂದಿನನೂ ಊಟ ಮಾಡ್ಲಂಗ, ಒಂದಿನ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಊಟಕ್ಕೆ ಇದ್ದಿಲ್ಲ ನಮ್ಗೆ, ಆತರ ಆಗಿತ್ತು. ಅವರೆಲ್ಲ ಹೋಗ್ತಾರೆ ಮೊದ್ಲು ಕೆಲ್ಸಕ್ಕೆ, ಅದು ಗೌಂಡಿ ಕೆಲಸ ಮಾಡ್ತಾರಲ್ಲ, ಅದ್ರಲ್ಲಿ ಒಂದಿನ ಹೋಗ್ತಾರೆ, 2 ದಿನ ಹೋಗ್ತಾರೆ, 3ನೇ ದಿನ ಕೈ ನೋಯ್ತಾವ, ನನಗೆ ಕಾಲು ನೋಯ್ತಾವ ಅಂತೇಳಿ ಮಕ್ಕೊಂಡ್ಬಿಡ್ತಾರೆ. ಅವ್ರ ಮಕ್ಕಳನ್ನ ನೋಡಿ ನನ್ ಕೆಲ್ಸಕ್ಕೆ ಕಳಿಸ್ತಾ ಇದ್ದಿಲ್ಲ ಅವಾಗ ಫಸ್ಟಿಗೆ. ಬೇಡ, ನೀನು ಕೆಲ್ಸಕ್ಕೆ ಹೋಗ್ಬೇಡ, ನೀನು ಎಲ್ಲಿಗೆ ಹೋಗ್ಬೇಡ, ಮನೆಗಿರು ಅಂತೇಳಿ ಮನೆಗಿರಿಸಿದ್ರು. ಯಾಕ ನಿನ್ ಮನೆಗಿರ್ಸಿ ಅಂತೇಳಿ ಜಗಳ ಆಡಿ ನಾನು ಒಂದ್ಸರಿ ನಮ್ಮ ಮನೆ ಪಕ್ಕದಲ್ಲೇ ಒಬ್ರು ಪರಿಚಯ ಇದ್ದವರು, ಇವ್ರು ಕ್ಯಾಂಟ್ರಿಂಗ್ ಹೋಗ್ಬೇಕಾರೆ ನಾನು ಅವ್ರ ಜೊತೆ ಒಂದು ವಾರ ಹೋಗಿ ಅಲ್ಲಿ, ಆಮೇಲೆ ನೆಕ್ಸ್ಟ್ ಇನ್ನೊಂದಿನ ಕರ್ಕೊಂಡು ಹೋಗಿ ನಾವು ಅಡಿಗೆ ಬಡ್ಸಕ್ ಇರ್ತಿದ್ರು, ನಾನು ಪತ್ರಾಳಿ ಎತ್ತೋಕ್ ಇರ್ತಿದ್ದೆ. ಪತ್ರಾಳಿ ಎತ್ತೋ ಕೆಲ್ಸನೂ ಮಾಡೀನಿ ನಾನು ಕ್ಯಾಂಟ್ರಿಂಗ್ ಅಲ್ಲಿ. ಪತ್ರಾಳಿ ಎತ್ತಿ ಹಾಕೋದು, ಮತ್ತೆ ಅವ್ರ ಅಡಿಗೆ ಅವ್ರು ಒಂದಿನ ಕರ್ಕೊಂಡು ಹೋಗಿ ನೋಡ್ಯಾರ, ಅದು ಪತ್ರಾಳಿ ಎತ್ತಬೇಕಾರೆ ನೋಡ್ಯಾರ ನನ್ಗೆ, ನೀನು ಆ ಕೆಲಸ ಬಿಟ್ಬಿಡು ಫಸ್ಟ್ ಅಂತಂದೇಳಿ ಅದು ಬಿಟ್ಬಿಟ್ವಿ. ಅದೆಲ್ಲ ಮುಗೀತು. ಅದೆಲ್ಲ ಆದ್ಮೇಲೆ ಈಗ ಸ್ವಲ್ಪ ಆರಾಮಾಗಿದೀವಿ ಲೈಫಲ್ಲಿ, ಧ್ಯಾನದಿಂದ ಆರಾಮಾಗಿ. ಈಗ ಇನ್ನೊಂದು ಲಾಸ್ಟ್ ಒಂದು ಪಾಯಿಂಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಧ್ಯಾನದಲ್ಲಿ ನಾನು ಏನ್ ಅನ್ಕೊಂತೀನಿ ಅದು ಕಂಪಲ್ಸರಿ ಆಗ್ತದೆ. ಫಸ್ಟ್ ಒನ್, ಅದು ನನ್ಗೆ ಧ್ಯಾನದಲ್ಲಿ ಏನ್ ಅನ್ಕೊಂಡ್ ಕುತ್ಕೊಂತೀನಿ ಅದು ಕಂಪಲ್ಸರಿ ಆಗಿದೆ ನನ್ನ ಜೀವನದಲ್ಲಿ. ನಾನು ಮೊನ್ನೆ ರೀಸೆಂಟ್ ಆಗಿ ಅನ್ಕೊಂಡಿದ್ದೆ, ಯಾಕಪ್ಪ ಹಿಂಗ ಎಲ್ಲ ಕಡೆ ತೋರಿಸ್ತೀನಲ್ಲ, ಏನ್ ಕಡಿಮೆ ಐತೆ, ಏನಾದ್ರೂ ಏನೋ ಇಬ್ರು ಕಡೆಯಿಂದ ಚೆಕ್ ಮಾಡಿಸ್ಬೇಕಂತಂದೇಳಿ ಫಸ್ಟ್ ನೀವು ಅಣ್ಣವ್ರು ಹೇಳಿದ್ರಲ್ಲ, ಅದಕ್ಕೋಸ್ಕರ ಏನಾದ್ರೂ ಏನ್ ಕಡಿಮೆ ಐತೆ ಅಂತೇಳಿ ಅನ್ಕೊಂಡ್ ಕುತ್ಕೊಂಡ್ರೆ, ನಾವ್ ಒಂದ್ಸರಿ ಫಸ್ಟ್ 2020 ಮದುವೆ ಆದಾಗ ನಾವೇನ್ ಅನ್ಕೊಂಡಿದೀವಿ, ಅವಾಗ ಏನಿದ್ದಿಲ್ಲ, ಆಗ ಸಾಕಪ್ಪ ಊಟಕ್ಕ ಯಾರಲ್ಲೇನ್ ಮಲ್ಕೊಂಬಕ್ ಒಂದ್ ಜಾಗ ಕೊಟ್ರೆ ಸಾಕು, ನಾವೆಲ್ಲ ಏನೋ ಒಂದ್ ಮಾಡ್ಕೊಂತೀರನಂತ ಒಂದ್ಸರಿ ಕೇರ್ಪೇಟೆಗೆ ಹೋಗಿವು, ಧ್ಯಾನ ಪ್ರಚಾರಕ್ಕೆ ಅಂತ ಹೇಳಿ ಹೋಗಿವಿ. ಅವ್ರಿಗೆ ಏನಂತ ಹೇಳಿವಿ, ಇಲ್ಲ ನಾವು ಸುಳ್ಳು ಹೇಳಿ ಆಲ್ಮೋಸ್ಟ್ ಅಲ್ಲಿ ಹೋಗಿದ್ದೆವು. ಅಲ್ಲಿ ಇಲ್ಲ ನಾವು ಆಲ್ರೆಡಿ ಧ್ಯಾನ ಪ್ರಚಾರಕ್ಕೆ ಹೋಗಿವಿ, ನಮ್ ಬಳ್ಳಾರಿ ಎಲ್ಲ ಧ್ಯಾನ ಪ್ರಚಾರ ಮಾಡಿವಿ ಅಂತಂದೇಳಿ ಅಂದ್ರೆ, ಹೌದಾ ನೀವು ಬಳ್ಳಾರಿ ಅವರ ಧ್ಯಾನ ಪ್ರಚಾರ ಮಾಡ್ತೀರಾ, ಹೌದಾ ಚೆನ್ನಾಗ್ ಮಾಡ್ತೀರಾ ಅಂತೇಳಿ ಅವ್ರು ನಮ್ಗೆ ಏನಾದ್ರು 1 ತಿಂಗಳು ಅಲ್ಲೇ ಕೊಟ್ಟಿದ್ದಾರೆ, ಊಟ ಬಟ್ಟೆ ಎಲ್ಲ ಅಲ್ಲೇ, ಸಪ್ರೇಟ್ ರೂಮ್ ಅಲ್ಲಿ ಕೊಟ್ಟಿದ್ದಾರೆ. ಅಲ್ಲಿಗೆ ಹೋದಾಗ ಒಂದ್ಸರಿ ಮೇಡಮ್ ಅವರು ಸರ್ ಅವರು ಮೈಸೂರಲ್ಲಿ ಇರ್ತಾರೆ, ಅವ್ರ ಪರಿಚಯ ಆಗಿತ್ತು. ಅವ್ರ ಪರಿಚಯ ಆಗಿ ಅವ್ರು ಸೇಮ್ ಇದೇ ತರ ಲವ್ ಮ್ಯಾರೇಜ್ ಆಗಿತ್ತು. ಲವ್ ಮ್ಯಾರೇಜ್ ಆದಾಗ ನಾವು ಅವ್ರು ನೋಡಿ ಇನ್ಸ್ಪೈರ್ ಆಗ್ತಿದ್ವಿ, ಯಾಕ ನಮ್ದು ಯಾಕೆ ಹಿಂಗಾಗ್ತದೆ, ಅವ್ರದ್ದು ಯಾಕಂಗ. ನಾವು ನಾನು ಹೇಳ್ತಿದ್ದೆ, ಅವ್ರು ನೋಡಿ ಎಷ್ಟು ಚೆನ್ನಾಗಿದಾರ ಅಂತಂದೇಳಿ ನಾನು ಹೇಳಿನಿ ಅವ್ರಿಗೆ. ಅವ್ರಿದ್ದು ಹೌದು ಹೆಂಗ್ ಕತೆ ಅಂತೇಳಿ ಕೇಳ್ಯಾರ. ಇಲ್ಲಪ್ಪ ನಮ್ದು ಸೇಮ್ ಲವ್ ಮ್ಯಾರೇಜ್ ಆಗಿರೋದು, ಏನಂದ್ರೆ ನಮ್ದು 12 ವರ್ಷ ಆಯ್ತು, ನಮ್ದು ಸೇಮ್ ನಿಮ್ ತರನೇ ಪ್ರಾಬ್ಲಮ್ ಇತ್ತು. ನಾವು ಫಸ್ಟಿಗೆಲ್ಲ ಕಷ್ಟ ಬಿದ್ದು ಅಮೌಂಟ್ ಎಲ್ಲ ಹೊಂದ್ಸ್ಕೊಂಡು
ಇವಾಗೆಲ್ಲ ಪ್ಲಾಟ್ ತಗೊಂಡು ಮನೆ ತಗೊಂಡೆಲ್ಲ ಬಾಡಿಗೆ ಕೊಟ್ಟು ಆರಾಮಾಗಿದೀವಿ ನೋಡು. ಈಗ 12 ವರ್ಷ ಆಯ್ತು. ಈಗ ಒಂದು ಮಗು ಇನ್ನೂ ಪ್ರೆಗ್ನೆಂಟ್ ಇದೆ ನೋಡು ಅಂತೇಳಿ ಅಂದ್ರು. ಈಗ ಶಿವ ಅದೇ ತರ ಸಂಕಲ್ಪ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಣ್ಣ. ನಾವು ಈ ತರ ಎಲ್ಲ ನಾವೆಲ್ಲ ಅವ್ರು ಹೆಂಗಿದಾರೆ ಸೇಮು ಅದೇ ತರ ಆದ್ಮೇಲೆ ನಮ್ಗೆ ಅದೆಲ್ಲ ಆಗ್ಲಿ ಅಣ್ಣ, ಅಲ್ಲಿವರೆಗೂ ಏನ್ ಬೇಡ ಅಂತೇಳಿ ದೊಡ್ಡ ಸಂಕಲ್ಪ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವಾಗೆಲ್ಲ ಅದಕ್ಕೋಸ್ಕರ ಅದು ಏನೋ ಮೊದ್ಲೇನೋ ಗೊತ್ತಿದ್ದನೋ ಗೊತ್ತಿಲ್ಲದೇನೋ ಏನೋ ಅನ್ಕೊಂಡ್ಬಿಟ್ಟಿದೀವಿ ಅಂತೇಳಿ ಈಗ ಧ್ಯಾನದಲ್ಲಿ ಅದ್ರನ್ನ ಮಾಡ್ಕೊಂಡು ಇದು ಮಾಡ್ಕೊಂತೀವಿ ಅಂತೇಳಿ ಒಂದು ಅಷ್ಟೇ. ನಾನು ಸ್ಟಾರ್ಟಿಂಗ್ ನಮ್ಮಿಂದ ನಾನು ನನಗೋಸ್ಕರ ಶಿವು, ಅವ್ರಿಗೋಸ್ಕರ ನಾನು ಭಾರಿ ಕಷ್ಟಪಟ್ಟಿದ್ದೀವಿ ಅಂದರೆ ಕಷ್ಟಪಟ್ಟಿದ್ದೀವಿ. ಮೊದಲು ನಮಗೋಸ್ಕರ ಎಲ್ಲ ಚೆನ್ನಾಗಿ ನಂಬಿಕೆ ಇಟ್ಕೊಂಡಿರುವಂಥ ಎಲ್ಲರಿಗೂ ಅವ್ರಿಗೆ ಎಲ್ಲ ದುಃಖ ಆಗಿರ್ಬೋದು, ಅವರು ದುಃಖ ಆಗಿರ್ಬೋದು. ಆದರೆ ದುಃಖ ಆಗಿದ್ದಕ್ಕೋಸ್ಕರ ನಾವು ಒಂದು ಕ್ಷಮಿಸಿ ಅಂತ ಹೇಳ್ತಿದ್ದೀನಿ, ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಕ್ಷಮಾಪಣೆ ಕೇಳ್ತಿದ್ದೀನಿ. ಈಗ ಏನಂದ್ರೆ ನಾವು ಅದು ಅವಾಗ ನೀವು ಇಟ್ಟಂತ ನಂಬಿಕೆಗಿಂತ ಈಗ ನಮ್ಮ ಶಿವ ಅವರು ನಾವು ಆರಾಮಾಗಿ ಚೆನ್ನಾಗಿದ್ದೀವಿ. ಅದು ಏನಂದ್ರೆ ಒಂದೇ ಒಂದು ಕಾರಣ, ಧ್ಯಾನದಿಂದ ಚೆನ್ನಾಗಿದ್ದೀವಿ ನಾವು. ಧ್ಯಾನಕ್ಕೆ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಧ್ಯಾನ ಮಾಡಿ, ಎಲ್ಲರೂ ಸಂಪೂರ್ಣ ಆರೋಗ್ಯದಿಂದ ಜೀವಿಸಿ.